ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾರೆಲ್ಲ ಇಲ್ಲಿ ತನಕ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ನಿಮಗೆ ಮನೆಯಲ್ಲಿ ಒಂದು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಯಾರಾದರೂ ಗೆಸ್ಟ್ ಬಂದಾಗ ಬೇಗನೆ ಒಂದು ಸ್ವೀಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಪೈನಾಪಲ್ ಕೇಸರಿ ಬಾತ್. ಹೇಗೆ ಮಾಡೋದು, ಇದು ತುಂಬ ಈಸಿ, ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಬೋದು. ಯಾರಾದರೂ ಸಡನ್ಲಿ ಗೆಸ್ಟು ಮನೆಗೆ ಬಂದರೆ ಏನಪ್ಪ ಮಾಡೋದು, ಏನಾದರೂ ಬೇಗ ಮಾಡಬೇಕು ಅನ್ನೋ ಟೈಮಲ್ಲಿ ಇದನ್ನು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಬೇಗನೆ ಮಾಡ್ಬೋದು. ಹಾಗಿದ್ರೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ನಾನು ಇಲ್ಲಿ ತೊಗೊಂಡಿದ್ದೀನಿ 1 ಕಪ್ ಗೋಧಿ ರವೆ, ಸೇಮ್ ಕಪ್ 1 ಕಪ್ ಸಕ್ಕರೆ, ಹಾಗೆ ತುಪ್ಪ, ಕೇಸರಿ ಬಣ್ಣ, ಹಾಗೆ ಒಣ ಕೊಬ್ಬರಿ ತುರಿ, ಏಲಕ್ಕಿ ಪೌಡರ್, ಪೈನಾಪಲ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಒಂದು 6 ಬಾದಾಮಿ, ಹಾಗೆ ಒಂದು 7ರಿಂದ 8 ಗೋಡಂಬಿ ಮತ್ತು ದ್ರಾಕ್ಷಿ. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ನಾವು ಮೊದಲಿಗೆ ಸಕ್ಕರೆ ಮತ್ತು ನೀರನ್ನು ಹಾಕಿ ಸಕ್ಕರೆನ ಕರಗಿಸ್ಕೊಳ್ಳೋದಕ್ಕೆ ಇಟ್ಕೊಳ್ಳೋಣ. ನಾನಿಲ್ಲಿ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ. ಗ್ಯಾಸ್ ಆನ್ ಮಾಡಿಬಿಟ್ಟು ನೋಡಿ, ಒಂದು ಬೌಲ್ನ ಸಕ್ಕರೆ ಹಾಕೋತಾ ಇದ್ದೀನಿ. ಹಾಗೆ 1 ಬೌಲ್ ಸಕ್ಕರೆಗೆ 1 ಲೋಟ ರವೆ ಥರನೇ ಅಳತೆ ಇಟ್ಕೊಂಡು ಅದಕ್ಕೆ 3 ಗ್ಲಾಸ್ ವಾಟರ್ನ ಹಾಕೋಬೇಕು. ಫ್ರೆಂಡ್ಸ್, ಇವಾಗ ಇದು ಸಕ್ಕರೆ ಕರಗಬೇಕು. ಅಲ್ಲಿ ತನಕ ನಾವು ರವಾನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸಕ್ಕರೆ ನೀರು ಕುದೀತಾ ಇದೆ. ನೆಕ್ಸ್ಟ್ ಇದಕ್ಕೆ ಏಲಕ್ಕಿ ಪೌಡ್ರನ್ನ ಹಾಕೋತಾ ಇದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನ್ ಅಷ್ಟು ಕೇಸರಿ ಬಣ್ಣವನ್ನು ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಚಿಕ್ಕ ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ ತುಪ್ಪ ಹಾಕಿ ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಹಾಗೆ ಇನ್ನೊಂದು ಸ್ಪೂನ್, 2 ಸ್ಪೂನ್ ತುಪ್ಪ ಹಾಕೊಳ್ಳಿ. ಫ್ರೆಂಡ್ಸ್, ತುಪ್ಪ ಎಷ್ಟು ಜಾಸ್ತಿ ಹಾಕಿ ರವೆನ ಫ್ರೈ ಮಾಡ್ಕೊತೀರೋ ಕೇಸರಿ ಬಾತು ಅಷ್ಟೇ ಸ್ಮೂತಾಗಿ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ. ಇವಾಗ ಮೊದಲಿಗೆ ನಾನು ಗೋಡಂಬಿಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಬಾದಾಮಿ ಮತ್ತು ದ್ರಾಕ್ಷಿ 1 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇರಲಿ ಫ್ರೆಂಡ್ಸ್, ಇದು ಯಾಕೆಂದರೆ ಬೇಗ ಸೀದೋಗ್ಬಿಡುತ್ತೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದಿದು. ಇದರಲ್ಲಿ ತುಂಬ ನಟ್ಸ್ ಇರೋದ್ರಿಂದ ಹಾಗೆ ಪೈನಾಪಲ್ ಹಾಕಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ, ನೆಕ್ಸ್ಟ್ ಇವಾಗ ನಾನು ರವೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಅಷ್ಟೇ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಪೈನಾಪಲಲ್ಲಿ ಒಳ್ಳೆಯ ಒಂದು ಶಕ್ತಿ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಮಕ್ಕಳಿಗೆ ತುಂಬ ಒಳ್ಳೆಯದು. ಶೀತ, ಕೆಮ್ಮು, ಕಫ ಆದಾಗ ಚಿಕ್ಕ ಮಕ್ಕಳಿಗೆ ಪೈನಾಪಲ್ ಕೊಡ್ತಾರೆ. ತುಂಬ ಒಳ್ಳೆಯದು. ಬೇಗನೆ ಶೀತ, ಕೆಮ್ಮು, ಕಫ ಎಲ್ಲ ಕಡಿಮೆ ಆಗುತ್ತೆ. ಈ ಥರ ಪೈನಾಪಲ್ ಹಾಕಿ ಈ ಥರ ಸ್ವೀಟು ಮಾಡಿಕೊಡೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು ಕೂಡ, ತುಂಬ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಇದರಿಂದ ನಾರ್ಮಲ್ ಬರೀ ಸ್ವೀಟ್ ಮಾಡ್ಕೊಳ್ಳೋಕ್ಕಿಂತ ಈ ಥರ ಚೆನ್ನಾಗಿ ಎಲ್ಲ ಐಟಮ್ಸ್ ಹಾಕಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ, ತುಂಬ
ರುಚಿ ಕೂಡ ಇರುತ್ತೆ. ನಾನು ಇಲ್ಲಿ ರೋಸ್ಟೆಡ್ ರವೆ ತೊಗೊಂಡಿದ್ದೀನಿ, ಹಾಗಾಗಿ ಜಾಸ್ತಿ ಏನು ಫ್ರೈ ಮಾಡಲ್ಲ. ನೀವು ನಾರ್ಮಲ್ ರವೆ ತೊಗೊಂಡ್ರೆ ಸ್ವಲ್ಪ ಒಂದು 5 ಸೆಕೆಂಡ್ ಫ್ರೈ ಮಾಡಬೇಕು. ನಾನಿಲ್ಲಿ ರೋಸ್ಟೆಡ್ ರವೆ ತೊಗೊಂಡಿರೋದ್ರಿಂದ ಸುಮ್ಮನೆ 1 ಸೆಕೆಂಡ್ ಫ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ಇದು ಫ್ರೈ ಆಯಿತು, ಸ್ಟವ್ನ ಆಫ್ ಮಾಡಿಬಿಡೋಣ. ನೋಡಿ ಇವಾಗ ಸಕ್ಕರೆ ಪಾಕ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಹೇಳಿದ್ನಲ್ವಾ, ಸಕ್ಕರೆ, ನೀರು ಮತ್ತು ಏಲಕ್ಕಿ ಪೌಡ್ರು, ಕೇಸರಿ ಬಣ್ಣ ಇದಿಷ್ಟು ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಇವಾಗ ನಾವೊಂದು 1 ಸ್ಪೂನನ್ನು ತುಪ್ಪ ಹಾಕೊಳ್ಳೋಣ. ಏನಕ್ಕೆ ಅಂದರೆ ನೀವು ಈ ಥರ ಜಾಸ್ತಿ ತುಪ್ಪ ಹಾಕಿ ರವೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಮತ್ತು ಈ ಥರ ನೀರು ಕುದಿಬೇಕಾದ್ರೆ ತುಪ್ಪ ಹಾಕೋದ್ರಿಂದ ಇದು ಒಳ್ಳೆ ಏನು ಟ್ರಿಕ್ಸ್ ಅಂದರೆ ನಿಮಗೆ ಕೇಸರಿ ಬಾತು ನಿಮಗೆ ಹೋಟೆಲ್ ಥರನೇ ಸ್ಮೂತಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ, ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ, ಆ ಥರ ಆಗುತ್ತೆ ಕೇಸರಿ ಬಾತು. ಹಾಗಾಗಿ ಈ ಒಂದು ಟ್ರಿಕ್ಸನ್ನು ನೀವು ಉಪಯೋಗಿಸಲೇಬೇಕು. ನೆಕ್ಸ್ಟ್ ಇವಾಗ ನಾನು ಒಣ ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ನಲ್ವ, ಇವಾಗ ಹಾಕೊಳ್ಳೋಣ. ಮತ್ತು ಪೈನಾಪಲ್, ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸ್ಮೆಲ್ಲು ಕೂಡ ಹಾಗೆ ಘಮ ಘಮ ಅಂತ ಬರ್ತಾ ಇದೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ, ಎಲ್ಲ ಫ್ಯಾಮಿಲಿ ಅವರೆಲ್ಲ ಕೂತ್ಕೊಂಡು ತಿನ್ನಿ. ಇವಾಗ ಇದಕ್ಕೆ ರವೆ ಹಾಕೋಣ ಫ್ರೆಂಡ್ಸ್. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ, ರವೆ ಹಾಕ್ಬಿಡೋಣ. ಇನ್ನೊಂದು ವಿಚಾರ ಏನಂದರೆ, ರವೆ ಹಾಕಬೇಕಾದ್ರೆ ಫುಲ್ ಸ್ಟವನ್ನು ಫುಲ್ ಇಡಬೇಡಿ, ಯಾಕೆಂದರೆ ಅದು ಫುಲ್ ಮೇಲೆ ಉಕ್ಕಿ ಬಂದುಬಿಡುತ್ತೆ. ಹಾಗಾಗಿ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನೀವು ರವಾನ ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ. ನೋಡಿ ಈ ಥರ ಕಾಣಿಸ್ತಿದೆ ಅಲ್ವಾ? ನೋಡಿ ಫುಲ್ಲು ಉರಿ ಇಟ್ಬಿಟ್ರೆ ಉಕ್ಕಿ ಆಚೆ ಬಂದ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ನೋಡಿ ಹೀಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತದೆ. ಸ್ಟವ್ ಮಾತ್ರ ಜಾಸ್ತಿ ಉರಿ ಇಡಬೇಡಿ, ಕೆಳಗಡೆ ಸೀದೋಗ್ಬಿಡುತ್ತೆ. ಆದಷ್ಟು ನೀವು ಲೋ ಫ್ಲೇಮಲ್ಲೇ ಮಾಡಬೇಕು ಕೇಸರಿ ಬಾತನ್ನು, ತುಂಬ ಚೆನ್ನಾಗಿ ಬರುತ್ತೆ ಕೂಡ. ನೋಡ್ತಾ ಇದ್ದೀರಲ್ವಾ, ಅದು ನಿಧಾನಕ್ಕೆ ಚೆನ್ನಾಗಿ ಕುದಿ ಬರುತ್ತೆ. ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಒಂದು 10 ಮಿನಿಟ್ಸ್ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ರವೆ ಅಳ್ಳೋ ತನಕ ಇಡೋಣ. ಇವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ ಕಾಣಿಸ್ತಿದಲ್ವ, ಈ ಥರ ಇದೆ. ಉರಿ ಕಡಿಮೆನೇ ಇಡಿ. ಹಾಗೆ ಅದನ್ನು ಮುಚ್ಚಿಬಿಟ್ಟು ಒಂದು 10 ಮಿನಿಟ್ಸ್ ಇಡೋಣ. ನೆಕ್ಸ್ಟ್ ನಿಮಗೆ ನಾನು ತೋರಿಸ್ತೀನಿ ಇದು ಯಾವ ಥರ ಆಗುತ್ತೆ ಅಂತ. ಫ್ರೆಂಡ್ಸ್ ನೋಡಿ ಇವಾಗ 10 ಮಿನಿಟ್ಸ್ ಆಯಿತು. ವಾವ್, ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ, ಸೂಪರ್. ಫ್ರೆಂಡ್ಸ್ ಇವಾಗಿದು ಫೈನಲಿ ಪೈನಾಪಲ್ ಕೇಸರಿ ಬಾತ್ ರೆಡಿ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ, ಈ ರೆಸಿಪಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.